ಹಲೋ ಹಾಯ್ ನಮಸ್ತೆ ನನ್ನೆಲ್ಲ ಹಿತೈಷಿಗಳಿಗೆ ಎಲ್ಲರೂ ಹೇಗಿದ್ದೀರಾ? ಬನ್ನಿ, ನಾನು ನಿಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ನೋಡ್ತಿದ್ದೀರಾ? ಓಕೆ, ಸಮಯ ಈಗ ಸರಿಯಾಗಿ ಬೆಳಗಿನ ಜಾವ 6:20. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇವತ್ತೊಂದು ಬರ್ತ್ಡೇ ಫಂಕ್ಷನ್ ಇದೆ, ಹಾಗೆ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ಬೋದು. ಯಾಕೆ ಅಂದರೆ ದೇವಸ್ಥಾನ ಬೆಟ್ಟದ ಮೇಲೆ ಇದೆ, ತಾಳು ಬೆಟ್ಟದ ಹತ್ರ ಬರ್ತ್ಡೇ ನಡೀತಾ ಇದೆ. ಸೊ ಹಾಗಾಗಿ ಎರಡೂ ಒಂದೇ ದಿನ ಮುಗಿಸ್ಕೊಂಡು ಬರ್ಬೋದು. ಬನ್ನಿ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದರೆ ಶ್ರೀ ಚಿಕ್ಕದೇವಮ್ಮನವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಹೌದು ರೀ, ಮೈಸೂರಿನಲ್ಲಿ ನೆಲೆಸಿರುವ ಬೆಟ್ಟದ ತಾಯಿ ಶ್ರೀ ಚಾಮುಂಡೇಶ್ವರಿಯವರ ತಂಗಿಯಂತೆ ಚಿಕ್ಕದೇವಮ್ಮನವರು. ತಕ್ಷಣ ನನಗೂ ಖುಷಿ ಆಯಿತು. ಯಾಕೆ ಅಂದರೆ ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ, ಈ ಬೆಟ್ಟಕ್ಕೆ ಹೋಗ್ತಾ ಇರೋದು. ಸುತ್ತಮುತ್ತ ಸೂಪರ್ ಆಗಿರುವಂಥ ಹಸಿರು ಗಿಡ ಮರಗಳು, ಹಾಗೆ ಬೆಟ್ಟದ ಮೇಲೆ ಹೋಯ್ತಾ ಹಳ್ಳಿ ವ್ಯೂಸು, ಮತ್ತು ಕಬಿನಿ ನದಿ, ಮತ್ತು ಇನ್ನೊಂದು ಕಡೆ ನಗು ನದಿ ಇದೆಯಲ್ಲ, ಬೆಟ್ಟ ಗಿಡ ಮರಗಳು, ಆ ವೆದರು ಚುಮು ಬೀಳ್ತಾ ಇರುವಂಥ ಮಳೆ ಇದೆ, ಚಿಲ್ಡಾಗಿರುವಂಥ ವೆದರು. ನಿಜವಾಗ್ಲೂ ಸೂಪರಾಗಿ ವ್ಯೂಸ್ ಇದೆ ಮಾತ್ರ ನೋಡಲಿಕ್ಕೆ. ಪರಿಸರ ಪ್ರೇಮಿಗಳು ಯಾರಿದ್ದೀರಾ ಅಥವಾ ರಜೆ ಸಿಕ್ಕಿದಾಗ ಟ್ರಿಪ್ಗೆ ಹಾಕಬೇಕು ಅನ್ನೋರು ಖಂಡಿತ ವಿಸಿಟ್ ಮಾಡಿ. ಸಖತ್ತಾಗಿದೆ ನೋಡಲಿಕ್ಕೆ ಮಾತ್ರ ಪ್ಲೇಸು. ಹಾಗೆ ಟೆಂಪಲ್ ಕೂಡ ಅಷ್ಟೇ, ತುಂಬ ಭಕ್ತರು ತುಂಬಿ ಇರ್ತಾರೆ ಯಾವಾಗಲೂ ದೇವಸ್ಥಾನಕ್ಕೆ ಅನ್ಬೋದು. ಭಾನುವಾರ ತುಂಬ ರಶ್ ಇರುತ್ತೆ, ಸೋಮವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ. ಹಾಗೆ ಎಷ್ಟೋ ದೇವರುಗಳಿಗೆ ಹೋಗಿ ಹರಕೆ ಮಾಡಿದ್ದೀನಿ, ಹರಕೆ ಫಲಿಸ್ತಾ ಇಲ್ಲ ಅನ್ನೋರು ಈ ಒಂದು ಬೆಟ್ಟಕ್ಕೆ ಬನ್ನಿ. ಶ್ರೀ ಚಿಕ್ಕದೇವಮ್ಮನವರ ಬೆಟ್ಟ ಅಂತ ತುಂಬ ಪ್ರಸಿದ್ಧಿ ಇದೆ, ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಈ ಬೆಟ್ಟಕ್ಕೆ. ಕೇಳಿದಂಥ ವರನ 3 ವಾರದಲ್ಲೇ ಬೆಟ್ಟದ ತಾಯಿ ಫಲಿಸಿದ್ದಾರೆ ಅಂತ ತುಂಬ ಜನ ಮಾತಾಡ್ತಾಯಿದ್ರು. ಸೊ ಹಾಗಾಗಿ ನಾವು ಕೂಡ ಹೋಗಿ ಬರೋಣ ಅಂತ ಬಂದಿದ್ದೀವಿ. ಬನ್ನಿ ಹೋಗಿ ಬರೋಣ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಬೇಕಾದ್ರೇ ಫಸ್ಟ್ ಸಿಗೋದೇ ಸ್ವೀಟ್ ಅಂಗಡಿಗಳು ಸಿಗುತ್ತೆ. ಜಾತ್ರೆ ಫೀಲೇ ಆಗಿಬಿಡುತ್ತೆ. ಹಾಗೆ ಮೇಲೆ ನಡ್ಕೊಂಡು ಹೋದರೆ ದೇವಸ್ಥಾನಕ್ಕೆ ಹೋಗಿ ಚಿಕ್ಕದೇವಮ್ಮನವರ ದರ್ಶನ ಮಾಡಿಕೊಂಡು ನಮ್ಮ ಬೇಡಿಕೆಗಳೆಲ್ಲ ಇಟ್ಟು ದೇವರ ಪ್ರದಕ್ಷಿಣೆ ಎಲ್ಲ ಹಾಕಿ ಅಲ್ಲ ನೇಚರ್ನೆಲ್ಲ ಸ್ವಲ್ಪ ಸವಿದು ಬರೋಣ. ಎಷ್ಟೋ ಜನ ಹೇಳ್ತಿರ್ತಾರೆ ನಾವೆಲ್ಲಾದರೂ ಹೋಗಬೇಕು ಅಂದರೆ ಟೈಮ್ ಇಲ್ಲ. ಟೈಮ್ ಯಾವಾಗಲೂ ಸಿಗೋದಿಲ್ಲ, ನಾವೇ ಟೈಮ್ ಮಾಡ್ಕೋಬೇಕು. ಇಲ್ಲೇ ಹೋಗ್ಬೇಕು, ದೇವರ ದರ್ಶನ ಇರ್ಬೋದು, ಟ್ರಿಪ್ ಇರ್ಬೋದು, ಹೋಗಬೇಕು. ಮಳೆ ಎರಡೂ ಇದೆ ನೋಡಿ, ಎಷ್ಟು ಸಂತೋಷ ಇದೆ. ಹೇಗೆ ಕಾಣಿಸ್ತಾ ಇದೆ ವ್ಯೂಸು? ಸೂಪರಾಗಿದೆ ಅಲ್ಲ. ಆ್ಯಕ್ಚುಲಿ ತುಂಬ ಗಾಳಿ ಬರ್ತಾ ಇದೆ, ಸೊ ವಿಡಿಯೋ ಮಾಡಲಿಕ್ಕೂ ಆಗ್ತಾಯಿಲ್ಲ. ಮತ್ತು ಮುಖದ ಮೇಲೆ ಕೂದಲೆಲ್ಲ ಬರ್ತಿತ್ತು. ತುಂಬ ಜನ ಇಲ್ಲಿ ನಿಲ್ಬೇಡಿ, ಹೋಗ್ತಾಯಿರಿ ದರ್ಶನ ಮಾಡಿಕೊಂಡು, ತುಂಬ ಮಳೆ ಬರ್ತಾಯಿದೆ, ಜಾರತ್ತೆ. ಇದು ತುಂಬ ಜನ ಸೂಸೈಡ್ ಪಾಯಿಂಟ್ ಕೂಡ ಆಗಿದೆ ಅಂತೆ. ಸೊ ಹಾಗಾಗಿ ನೋಡ್ತಾನೆ ಇರ್ತಾರೆ ಪ್ರತಿಯೊಬ್ಬರೂ. ಅಂದರೆ ಸಿಬ್ಬಂದಿಗಳಿರ್ತಾರಲ್ಲ ದೇವಸ್ಥಾನದಲ್ಲಿ ವರ್ಕ್ ಮಾಡೋರು, ಜಾಸ್ತಿ ಇಲ್ಲಿ ನಿಂತ್ಕೋಬೇಡಿ, ಅಲ್ಲಿ ನಿಂತ್ಕೋಬೇಡಿ, ದೇವ್ರ ದರ್ಶನ ಆಯಿತಾ, ಪ್ರಕೃತಿ ನೋಡಿದ್ರೆ ಮೂವ್ ಆಗಿ ಅಂತಿರ್ತಾರೆ. ಸೊ ಸೂಪರಾಗಿದೆ ಪ್ಲೇಸ್ ಮಾತ್ರ. ಪರಿಸರ ಪ್ರೇಮಿಗಳು ಯಾರೆಲ್ಲ ಇದ್ದೀರಾ, ನೇಚರ್ ಲವರ್ಸ್
ಒಂದು ಸರಿ ಬೆಟ್ಟಕ್ಕೆ ವಿಸಿಟ್ ಮಾಡಿ. ಒಂದು ದಿನದ ಟ್ರಿಪ್ ಅಂತಲೇ ಹೇಳ್ಬೋದು. ನಗರವಾಸಿಗಳು ಯಾವಾಗಲೂ ಸಿಟಿಯಲ್ಲಿರೋರು ಒಂದು ದಿನ ಹಳ್ಳಿ ವಾತಾವರಣ ಬೇಕು ಅಂತಂದರೆ ಬನ್ನಿ. ಫ್ರೆಶ್ ಆಗಿರುವಂಥ ಏರ್ ಇದೆ. ಹಾಗೆ ಈ ಥರ ಎನಿ ಟೈಮು ಇಲ್ಲಿ ಮಳೆ ಬರೋ ಕಾರಣ, ಇಲ್ಲಿ ಸುತ್ತಮುತ್ತ ಕಾಡು ಮರ ಗಿಡಗಳು ಜಾಸ್ತಿ ಇರೋ ಕಾರಣ ಯಾವಾಗಲೂ ಜಾಸ್ತಿ ಮಳೆ ಇರುತ್ತೆ ಅಂತಲೇ ಅಂತಾರೆ. ಮಕ್ಕಳ ಜೊತೆ ಬಂದಿರೋರು ದಯವಿಟ್ಟು ಹುಷಾರಾಗಿರಿ. ಜಾರುತ್ತೆ ತುಂಬ ಸರಿ. ನಾನು 2-3 ಮಕ್ಕಳು ನೋಡಿದೆ, ತುಂಬ ಜನ ಜಾರು ಬಿದ್ದರು. ಇನ್ ಕೇಸ್ ಏನಾದರೂ ಸ್ಕಿಪ್ ಆಯಿತು ಅಂತಂದರೆ ತಾಯಿನೇ ಕಾಪಾಡಬೇಕು ಅಷ್ಟೇ. ಅಷ್ಟು ಡೇಂಜರಸ್ ಪ್ಲೇಸ್ ಅಂತಲೂ ಹೇಳ್ಬೋದು. ಬಟ್ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ವ್ಯೂಸ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ. 4 to 5 ಕಿಲೋಮೀಟರ್ಸ್ ಅನಿಸುತ್ತೆ. ಹೌದು, ತುದಿ ಬೆಟ್ಟದಿಂದ ತಾಳು ಬೆಟ್ಟಕ್ಕೆ ಬರಬೇಕು ಅಂತ ಅಂದರೆ ಓನ್ ವೆಹಿಕಲ್ಸಲ್ಲಿ ಬಂದರೆ ಸೂಪರ್. ಯಾವುದೇ ಗೌರ್ಮೆಂಟ್ ಬಸ್ಗಳಿರಲ್ಲ ಇಲ್ಲಿ. ನಾವು ತುಂಬ ದಿನ ಆಗಿತ್ತು ಈ ಥರ ವೆದರ್ಗೆಲ್ಲ ಬಂದು ಎಂಜಾಯ್ ಮಾಡಿ. ಖುಷಿ ಆಯಿತು. ಅಂತೂ ಇಂತೂ ದೇವರ ದರ್ಶನ ಮಾಡಿಕೊಂಡು ತುದಿ ಬೆಟ್ಟದಿಂದ ತಾಳು ಬೆಟ್ಟಕ್ಕೆ ಬಂದ್ವಿ. ನೋಡಿ, ಇಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿರೋದು. ಈ ತಾಳು ಬೆಟ್ಟದಲ್ಲಿ ಯಾರಾದರೂ ಹರಕೆ ಮಾಡ್ಕೊಂಡಿದ್ರೆ ಹರಕೆ ತೀರಿಸೋದಕ್ಕೆ ಅಂತ ಅಂದ್ಬಿಟ್ಟು ಕೆಲವು ರೂಮ್ಗಳ ಥರ ಇರುತ್ತೆ. ಕಿಚನ್ ಹಾಲ್ ಇರುತ್ತೆ, ಊಟ ಬಡಿಸೋದಕ್ಕೆಲ್ಲ ಪೆಂಡಲೆಲ್ಲ ಹಾಕಿ ಚೇರ್ಗಳೆಲ್ಲ ಹಾಕಿ ಅರೇಂಜ್ ಮಾಡಿಸಿರ್ತಾರೆ. 3 ವಾರಗಳಲ್ಲೇ ಬೇಡ್ಕೊಂಡಿರುವಂಥ ವರನ ದೇವಿ ಕೊಡ್ತಾರೆ ಅಂತ ಹೇಳ್ತಾರಲ್ಲ. ಸೊ ಆದಷ್ಟು ಬೇಗನೆ ಹರಕೆ ತೀರಿಸ್ತಾರೆ. ಈ ಕಡೆಯೂ ಕೂಡ ನಮ್ಮನ್ನು ಕೂಡ ಕರೆದಿದ್ದಾರೆ. ಯಾಕಪ್ಪ ಅಂತಂದರೆ ಇವತ್ತೊಂದು ಬರ್ತ್ಡೇ ಇತ್ತು. ಸೊ ಹಾಗಾಗಿ ಬಂದ್ವಿ. ಬನ್ನಿ ಯಾರೆಲ್ಲ ಬಂದಿದ್ದಾರೆ, ಹೇಗಿದೆ ಪ್ಲೇಸು ನೋಡುವ.
Happy birthday to you. Happy birthday to you. Happy birthday, happy birthday. Happy birthday to you. Happy birthday to you. Happy birthday to you. Happy birthday, happy birthday. Happy birthday to you. Happy birthday to you. Happy birthday to you. Happy birthday, happy birthday. Happy birthday to you. Happy birthday to you. Happy birthday to you. Happy birthday, happy birthday. Happy birthday to you. ಹ್ಯಾಪಿ ಬರ್ತ್ಡೇ ಪ್ರಜ್ಞಾ ಪುಟ್ಟ. ಆಯಸ್ಸು ಆರೋಗ್ಯ ಅಭಿವೃದ್ಧಿ ಎಲ್ಲ ಕೊಟ್ಟು ಭಗವಂತ ಕಾಪಾಡಲಿ ನಿನ್ನನ್ನು.
ಬರ್ತ್ಡೇ ಕೇಕ್ ಎಲ್ಲ ಕಟ್ ಮಾಡಿದ್ರು, ನಾವು ವಿಶ್ ಮಾಡಿದ್ವಿ. ಆಗಲೇ ಟೈಮ್ ಆಗಲೇ ಒಂದು ಕಾಲ ಆಗಿಬಿಟ್ಟಿತ್ತು. ಸೊ ಹಸಿವಾಗ್ತಾಯಿತ್ತು, ಊಟ ಮಾಡೋಣ ಅಂತ ಬಂದ್ವಿ. ಫಸ್ಟು ಸ್ವೀಟ್ ಕೊಟ್ಟರು, ಡ್ರೈ ಫ್ರೂಟ್ಸ್ ಪಾಯಸ ಐ ಥಿಂಕ್. ಸೊ ನಾನ್ ವೆಜ್ ಊಟ ಅಲ್ವಾ, ಸೂಪರಾಗಿದೆ ಊಟ. ಬೋಟಿ ಗೊಜ್ಜು, ಕಬಾಬು, ಚಿಕನ್ ಮಸಾಲ, ಚಿಕನ್ ಗ್ರೇವಿ, ಮಟನ್ ಸಾಂಬಾರು, ಮಟನ್ ಗ್ರೇವಿ, ಮುದ್ದೆ, ಗೀ ರೈಸು, ಹಾಗೇ ವೈಟ್ ರೈಸು, ರಸಮ್ಮು ಎಲ್ಲ ಇತ್ತು. ನಮ್ಗೆ ಎಷ್ಟು ಬೇಕಷ್ಟು ಹಾಕ್ಸ್ಕೊಂಡು ಊಟ ಮಾಡ್ಕೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಪ್ರತಿಯೊಬ್ಬರಿಗೂ ಈ ಇದರಲ್ಲಿ ಏನಪ್ಪ ವಿಶೇಷ ಅಂದರೆ, ಪ್ರತಿಯೊಬ್ಬರಿಗೂ ಮಟನ್ ಕಪ್ಪಲ್ಲಿ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಎಲ್ಲರಿಗೂ ಕೂಡ ಚರ್ಬಿ ಹಾಕಿದರು. ಅದೇ ವಿಶೇಷ ಅಂತ ಹೇಳಬೇಕು. ಖುಷಿ ಆಯಿತು ನೋಡಿ. ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಹಾಗೆ ಬಿಸಿ ಬಿಸಿ ಭಾನುವಾರದ ಬಾಡೂಟ ಕೂಡ ಮಾಡಿದ್ವಿ. ಊಟ ಮಾಡಿದ್ಮೇಲೆ ರಿಲೇಷನ್ಸ್ ಎಲ್ಲ ಬಂದಿದ್ರಲ್ಲ, ಒಂದು ರೌಂಡ್ ಎಲ್ಲರನ್ನೂ ಮಾತಾಡಿಸ್ತಾ ಎಲ್ಲರಿಗೂ ಬಾಯ್ ಹೇಳ್ತಾ ಮನೆ ಕಡೆಗೆ ದಾರಿ ಹಿಡಿಯೋಣ ಅಂತ ಹೊರಟಿದ್ದೀವಿ. ಹಾಗೆ ಬರ್ತಾ ಒಂದು ನದಿ ತೋರಿಸಿದ್ನೆ. ಆ ನದಿ ಕಬಿನಿ ನದಿ ಅಂತ ಕೂಡ ಹೇಳ್ತಾರೆ, ಹಾಗೆ ನಗು ನದಿ ಕೂಡ ಅಂತಲೂ ಹೇಳ್ತಾರೆ. ಯಾವುದು ಅಂತ ನಮಗಂತೂ ಸರಿಯಾಗಿ ಕ್ಲಾರಿಟಿ ಸಿಗಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಾರಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ. ಚಾನಲಲ್ಲಿರೋ ವಿಡಿಯೋಗಳು ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ, ನನ್ನೆಲ್ಲ ಯೂಟ್ಯೂಬ್ ಕುಟುಂಬದವರಿಗೆ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ.